ವರಾಜಿ ವರಾಜಿ ಇದ್ಯಾವ ವರಾಜಿ? ಅಯ್ಯೋ ಕಿವುಡ್ ಮುತ್ಕಿ ಅಲ್ಲೇ ಬಂದ್ಲಲ್ಲಪ್ಪ 4 ಗಂಟೆ ಕರೆಕ್ಟಾಗಿ. ಶನಿವಾರ ಭಾನುವಾರ ಐತೆ ಅಂದ್ರೆ ಸಾಕು ಬಂದ್ಬಿಡ್ತದೆ ಇವಮ್ಮ. ಅಯ್ಯೋ ಇನ್ನೂ ಎಷ್ಟು ಜನ ತುಂಬ್ಕೊಂಡ್ರ ಕಣೆ ಇವತ್ತ ಟಿವಿ ನೋಡಕ್ಕೆ. ಬೇರೆ ಅಡುಗೆ ಮಾಡ್ಬಿಟ್ಟು ಬೇರೆ ಉಣ್ಕೋಬೇಕತ್ತಾಗಿ. ಯಾಕಮ್ಮ ಬಂದಲ್ಲ? ಇನ್ನು ಟಿವಿ ಹಾಕಿಲ್ವವ? ಆಲೇ ನಮ್ಮ 3:30 4 ಗಂಟೆ ಆಯ್ತು. ಪಿಲಮ ಕರೇನೋ? ಅಯ್ಯೋ ಇವಮ್ಮನ ಕತೆ ನೋಡು. ಕೇಳಿಸ್ತಾ ಇದ್ರು ಮಾಡ್ತಾ ಇದ್ರು ಬಂದ್ಬಿಡ್ತದ ಇವಮ್ಮ. ಕರೆಂಟ್ ಇಲ್ಲ ಕರೆಂಟ್ ಇಲ್ಲ. ಕಡೆ ಮೇಲೆ ಬಂದಿಯಾ? ಕಡೆ ಮೇಲೆ ಹಾಕವ, ಈಗ ನೋಡ್ಬೇಕು ಪಿಕ್ಚರ ಹಾಕವ. ಅಲ್ಲ 4 ಗಂಟೆ ಆಗತ್ತಲ್ಲ. ಕರೆಂಟ್ ಇಲ್ಲ ಕಣಮ್ಮ. ಕರೆಂಟ್ ಹೊಂಟೋಗದ, ಇನ್ನೂ ಬಂದಿಲ್ಲ ಕರೆಂಟು. ಕರೆಂಟ್ ಇಲ್ವೇ? ಇದ್ದಂಗೆ ಆಯ್ತಲ್ಲವ ಕರೆಂಟು. ನೋಡೊಂದ್ಸಲಿ ಹಾಕಿ ಇದ್ದತ್ತೆ ಹೆಂಗೆ? ಓ ಬಲಾವಳಿ ಕಿವುಡ್ ಮುತ್ಕಿ. ನಾನು ಟಿವಿ 6 ಗಂಟೆ ಬಿಡಲ್ಲ ಬಿಡಿವಮ್ಮ, ನನಗೆ ಗೊತ್ತಾಗೋಯ್ತು. ಅಮ್ಮ ಹಾಕ್ತೀನಿ ತಡಿ, 4 ಗಂಟೆ ಆಗಲಿ ಆಯ್ಕೊಟ್ಟನು. ಹಾಕವ, ಇವತ್ತು ಯಾವತ್ತು ಫಿಲಮ್ ಹಾಕಿದನು ನೋಡೋಣ. ಅಯ್ಯೋ ಹೋಗತ್ತಾಗಿ. ಶನಿವಾರ ಭಾನುವಾರ ಬಂದ್ಬಿಟ್ರೆ ತುಂಬ್ಕೊಬಿಡ್ತಾರೆ ಜನ. ಅಯ್ಯೋ ಇನ್ನು ಬರಬೇಡ ಅಂದ್ಯಾ? ಅಯ್ಯೋ ಅದಕ್ಕೂ ಮಕ್ಕನಷ್ಟು ಅಗ್ಲ ಮಾಡ್ಕೊತಾರೆ. ಅಯ್ಯೋ ಹೋಗತ್ತ, ನಮ್ಗಂತೂ ಇದೇ ಇಲ್ಲ ಇಲ್ಲಿ ಮನೆಯೊಳಗೆ. ಎಲ್ಲ ಬಂದು ಕುತ್ಕೊಬಿಡ್ತಾರೆ. ವರಾಜಿ ವರಾಜಿ ಕಳಮ್ಮ ಬಾ. ಅಯ್ಯೋ ಬಾ, ಹಂಗೆ ಬಂದೆ ಕಣವ ಟಿವಿ ನೋಡೋಣ ಅಂತ. ಅಲ್ಲೇ ಕಿವುಡಮ್ಮ ಬಂದ್ಬಿಟ್ಟವಳೆ. ಅಯ್ಯೋ ಬಾ, ಬಂದನ್ ಪ್ರಾಣ ತೆಗಿತಾಳೆ ಕಣ. ಅಯ್ಯೋ ಶನಿವಾರ ಬಂದ್ರೆ ಆಗಂಗಿಲ್ಲ ಕಣವ. ಜನ ಅದೇನೋ ತುಂಬ್ಕತಾರೆ ಮನೆ ಒಳಗೆ. ನಮ್ಮೂರಲ್ಲಿ ನಿಮ್ಮ ಬಿಟ್ರೆ ಯಾರ ಟಿವಿ ಇಲ್ವಲ್ಲವ, ಅದಕ್ಕೆ ಜನ ತುಂಬ್ಕೋತಾರೆ ಕಣ್ಣಿ. ಅಯ್ಯೋ ಹೋಗಮ್ಮ, ನಾವು ನೋಡಕ್ಕಂತ ಟಿವಿ ತಂದು ಮಾಡಿಕೊಂಡಿದ್ರೆ ಜನನೇ ತುಂಬ್ಕೋತಾರೆ. ಅಯ್ಯೋ ನೀವ್ ಹಾಕಿದ್ನಲ್ವ ನಾವು ನೋಡೋದು, ಅದಕ್ಕೆ ಬತ್ತಿ ಕಂಟಾಗ ಅದಕ್ಕೆ ಹಾಕಿ ಬೇಜಾರು ಮಾಡ್ಕೊಂಡಿ. ಅಯ್ಯೋ ಬೇಜಾರು ಅಂತಲ್ಲ ಕಣಮ್ಮ, ಮನೆ ಒಳಗೆ ಹೆಂಗ್ ಬೇಕು ಹಂಗೆ ಒಂದು ಇದು ಮಾಡಾಕ್ಬಿಡ್ತಾರೆ. ಒಂದು ಕಾಲು ಒರ್ಸ್ಕೊ ಬರೋಣ ಕಾಲು ತೊಳ್ಕೊ ಬರೋಣ ಅನ್ನಲ್ಲ, ಹೆಂಗಿರ್ತಾರೆ ಹಂಗೆ ಬಂದ್ಬಿಡ್ತಾರೆ. ಅಯ್ಯೋ ಒಗತ್ತಾಗೆ ನಮ್ಗಂತೂ ಸಖತ್ತು ಇದು ಅನ್ಸ್ತದೆ. ಅಯ್ಯೋ ನಾನಂತವೇ ಶುದ್ಧವಾಗಿ ಬತ್ತೀನಿ ಕಣವ. ನಮ್ಮನೆ ಹೆಂಗೆ ಅಂತ ಅನ್ಕೋಬೇಕು ಕಣವ. ಅಯ್ಯೋ ನಮ್ಮೂರು ಜನ ಅನ್ಕೋಬೇಕಲ್ಲಮ್ಮ, ಅನ್ಕೊಳ್ಳಲ್ಲ ಕೆಟ್ಟ ಜನ. ಇನ್ನ ಬರಬೇಡ ಅಂದಿಯಾ ಮಕ್ಕ ಇಷ್ಟು ಅಗ್ಲ ಮಾಡ್ಕೋತಾರೆ, ಬೇಜಾರು ಮಾಡ್ಕೋತಾರೆ. ಅಯ್ಯೋ ಮನ್ಸ ಅಂದಮೇಲೆ ಇವತ್ತು ನಮ್ಮ ಹತ್ರ ಸೀಮಂತ ಕದೆ ಅಂದ್ಬಿಟ್ಟು ದಲ್ಪ ತೋರಿಸ್ಬಾರ್ದು ಅಂತ ನಾವೇನೋ ಇದು ಮಾಡ್ತೀವಿ. ಆದರೆ ಜನ ಹಂಗೆ ಇದು ಮಾಡಲ್ಲ ಕಣಮ್ಮ. ನಂಗೆ ಗೊತ್ತಿಲ್ವ ನೀನು ಹೆಂಗೆ ಅಂತ. ದೇವ್ರ ಅಂದಾಗ ನೀನಂದಾಗ. ಆಯ್ತು ಟೈಮ್ ಎಷ್ಟಾಯ್ತವ? ಇನ್ನೇನು 4 ಗಂಟೆ ಆಯ್ತಾ ಗೊತ್ತು ಕಣಮ್ಮ. ಟಿವಿ ಆನ್ ಮಾಡಬೇಕು, ಮಾಡ್ತೀನಿ ಕಣ್ತಗೋ. ಓ ಆಲೆ ಕಿವುಡಮ್ಮ ಕಾಳಕ ಎಲ್ಲ ಹೊಂಟು ಬಂದವ್ರೆ ವರಾಜಿ ಮನೆಗೆ. ವರಾಜಿ ಇನ್ನೂ ಟಿವಿ ಹಾಕಿಲ್ವವ? ಇಲ್ಲ ಕಣ್ ಬಾರಮ್ಮ ಮೊಟ್ಟಮ್ಮ, ಈಗ ಹಾಕ್ಬೇಕಣ್ಣ. ಈಗ ಹಾಕ್ತೀನಿ ಕಣ್ಬಾ. ಇದೇನಾಗಿ ಗೌರಿ ಅಲ್ಲೇ ಇಷ್ಟೊಂಥರ ಜನ ತುಂಬ್ಕೊಂಡವ್ರೆ ಟಿವಿ ನೋಡೋಕ್ಕೆ. ನಾನು ಬೇರೆ ನನ್ನ ಗಂಡನ ಕಣ್ ತಪ್ಪಿಸೋದು ಬಂದೀನಿ. ಇವರೆಲ್ಲ ಹೋಗಿ ಹೇಳ್ತಾರೆ ಕಣಗಿ ನನ್ನ ಗಂಡನಿಗೆ. ಅಯ್ಯೋ ನಿನ್ನ ಗಂಡ ಒಂದು ಪಕ್ಷ ಸುಮ್ಮನಿದ್ದ. ಮತ್ತೆ ಎಂತೊಳಗೆ ಅಂತ ಗೊತ್ತಾನೆ. ಅಯ್ಯೋ ಬಾಯಿ ಬಂದಂಗೆ ಬೈತಾಳೆ, ದಾರಿ ಆಚೆ ನಿಲ್ಲಿಸ್ತಾಳೆ. ಆದ್ರೆ ನೋಡು ನನಗೆ ಬಂದಿದ್ದಾನು. ಯಾಕನೆ ಮಗ ಟಿವಿನೇ ಆನ್ ಮಾಡವಲ್ಲೇ? ಆನ್ ಮಾಡವ, ಯಾವ ಪಿಕ್ಚರ್ ಬಂದದ್ದು ನೋಡೋಣ, ಫಿಲಮ್ ನೋಡ್ಬೇಕು ಕಣ. ಸುಮ್ಮನಿರೋ ಆನ್ ಮಾಡ್ತೀನಿ, ಯಾಕಿಂಗ್ ಗಾಡಿ. ಅಯ್ಯಯ್ಯೋ ಯವ್ವ ಹೋಗತ್ತಾಗ ನಮ್ಗಿದೊಂದು ಟಿವಿ ತಂದು ಮಾಡ್ಕೊಂಬಿಟ್ಟು ಮನೆ ಒಳಗೆ. ಶನಿವಾರ ಭಾನುವಾರ ಆಗಂಗಿಲ್ಲ, ಸಂದ ಆಗಂಗಿಲ್ಲ, ಪ್ರಾಣ ಹೋಯ್ತದ ತಗಿ. ಏನು ಬಂದು ಕುತ್ಕೊಬಿಟ್ರೆ ಅಳ್ಳಾಡದ ನಮ್ಮೂರು ಜನ. ಇದು ಯಾಕಕ್ಕ ವರಾಜಕ್ಕ ಹಿಂಗೆ ಆಡ್ತಾ ಇದೆಯಲ್ಲ ಇವತ್ತ? ದಿನ ಚೆನ್ನಾಗಿರ್ತಿದೆ, ಬಟ್ ಟಿವಿ ನೋಡಪ್ಪ ಅಂದ್ರೆ ಏನೋ ಅಂತಿರ್ಲಿಲ್ಲ, ಇವತ್ತಕ್ಕ ಹಿಂಗೆ ಆಡ್ತಾ ಇದೆಯಲ್ಲ? ಅಯ್ಯೋ ಜಯ ಸುಮ್ಮನೆ ಜಯ, ಏನು ಜನ ಎಷ್ಟು ತಲೆ ಕೆಡ್ಸ್ತಾರೆ ಗೊತ್ತೇನೆ ಜಯ. ಅಯ್ಯೋ ನಾವು ಮನೇಲಿ ನಮ್ಮ ಕೆಲಸ ಆಯಿತು, ನಾವು ಎಲ್ಲ ಮಾಡ್ಕೊಂಡು ಈಗೆಲ್ಲ ಮನೆ ಒರೆಸಿ ಹೊರ ಮಾಡಿದ್ದೀನಿ. ಹೆಂಗೆ ಬೇಕು ಹಂಗೆ ಹೊಂಟ್ಪತ್ತಾರೆ, ಒಂದು ಕಾಲು ಒರ್ಸಲ್ಲ, ಒಂದು ಕೈ ಒರ್ಸಲ್ಲ. ಅಯ್ಯೋ ಅಪ್ಪ ನಮಗಂತೂ ಮನೆ ಟಿವಿ ನೋಡ್ಬಿಟ್ಟು ಆಚೆಗೆ ಹೋದ್ಮೇಲೆ ಮನೆ ನೋಡಿದ್ರೆ ಅಪ್ಪ ಇದೇನು ನಮ್ಮ ಮನೇನೇ ಅನ್ನಂಗೆ ಆಗಿರ್ತದೆ. ಹಂಗೆ ಗಲೀಜು ಮಾಡ್ಬಿಟ್ಟು ಹೋಗ್ತಾರೆ. ಓ ನಿಜ ಕಣಕ್ಕ, ನಮ್ಮೂರು ಜನ ಒಂಚೂರು ಇದ್ದಿಲ್ಲ, ಒಂಚೂರು ನಯ ನಾಜುಕು ಅನ್ನೋದಿಲ್ಲ ಕಣಕ್ಕ. ನಾನು ನಮ್ಮ ಅಕ್ಕನಿಗೆ ಹೇಳಿ, ನಮ್ಮ ಅಕ್ಕ ಬೆಂಗಳೂರಲ್ಲಿ ಇರೋದು, ಅವಳಿಗೆ ಹೇಳಿ ಟಿವಿ ತರಿಸ್ಕೊಂಡು ಟಿವಿ ಇದು ಮಾಡ್ಕೊಂಡಿದ್ದೀನಿ. ಅದ್ರೊಳಗೆ ಜನ ಬೇರೆ ನಮಗೆ. ಅಯ್ಯೋ ಅಪ್ಪ ಒಂಚೂರು ಅರ್ಥನೇ ಮಾಡ್ಕೊಳ್ಳಲ್ಲ ಜನ ನಮ್ದನ್ನ. ಆನ್ ಮಾಡವ, ಯಾಕವ ಮಾತಾಡ್ಕೊಂಡೆ ನಿಂತಿದ್ಯಲ್ಲ, ಯಾಕನವ? ಅದ್ರೊಳಗೆ ಕಿವುಡ್ ಮುತ್ಕಿ ಬೇರೆ, ಇವಳು ಕೇಳ್ಸಲ್ಲ ಮಾಡಲ್ಲ. ಬಂದ್ಬಿಡ್ತದೆ ಕುತ್ಕೊಂಡ್ಬಿಟ್ಟು ಅದೇನಾಯ್ತು ಏನು ಅನ್ಲು, ಅದೇನು ಮಾತಾಡ್ತಾವಳಲ್ಲ, ಅದೇನು ಅಂತಾವಳಲ್ಲ ಅಂತ ಸುಮ್ಮನೆ ನಮಗೆ ಟಾರ್ಚರ್ ಕೊಡ್ತಾಳೆ. ಅಯ್ಯೋ ಹೋಗಕ್ಕ ಸಖತ್ತು ಬೇಜಾರು ಮಾಡ್ತಾರೆ ಜನ. ಅಯ್ಯೋ ವರಾಜಿ ಬೇಜಾರು ಮಾಡ್ಕೊಬೇಡ ಕಣವ, ಟಿವಿ ಆನ್ ಮಾಡವ. ಅಯ್ಯೋ ಹೋಗಕ್ಕ ಆನ್ ಮಾಡ್ತೀನಿ ಕಣ, ಇರಕ್ಕ ಕುತ್ಕೊಳ್ರಿ, ಆನ್ ಮಾಡ್ತೀನಿ ಕಣ. ಆನ್ ಮಾಡಿದ್ದೀನಿ ನೋಡ್ರಿ, ಯಾರು ಗಲಾಟೆ ಮಾಡಬೇಡಿ. ನಿಮ್ಮ ತಮ್ಮಯ್ಯ, ನನ್ನ ತಲೆನೋವು ಮೊದಲೇ. ಸುಮ್ಮನೆ ಕುತ್ಕೊಂಡು ನೋಡ್ರಿ. ಆಯ್ತು ಕಣಕ್ಕ, ಸುಮ್ಮನೆ ನೋಡ್ತೀವಿ. ಲೇ ವರಾಜಿ ಗಂಡ ಇತ್ತಾಗ ಬಾರೋ. ಆ ಟಿವಿ ಮುಂದೆ ನಿಂತ್ಕೋತಾನೆ, ಟಿವಿ ಕಾಣ್ತಲ್ಲ ಏನಿಲ್ಲ. ಅಯ್ಯೋ ಹೋಗತ್ತಾಗೆ ಅಲ್ಲಿ ಬಿಟ್ಟು ಇಲ್ಲಿ ಬಿಟ್ಟು ಇವ್ರ ಮನೆ ಬತ್ತೀರ ಟಿವಿ ನೋಡಕ್ಕೆ ನಾವು. ಅಯ್ಯೋ ಏನೋ ಟಿವಿ ಅದೇ ಅಂತ ಬಂದ್ರೆ ಹಿಂಗೆ ಮಾಡೋದು ನೀವು? ಅಯ್ಯೋ ಒಗ್ಗವನ ಅವನ ನಮ್ಮ ಮನೆಯೊಳಗೆ ನಾನೇ ಓಡಾಡದೆ ಇರಂಗೆ ಮಾಡ್ತಾರಲ್ಲ ಈ ಊರು ಜನ. ಏನು ಮಾಡೋದು ನಾನು? ಅಲ್ಲ ಟಿವಿ ಕಾಸು ಕೊಟ್ಟು ಟಿವಿ ತಂದು ಮಾಡಿದ್ರೆ ನಾನು ನನ್ನ ಮನೆಯೊಳಗೆ ನನ್ನೇ ಓಡಾಡಕ್ಕೆ ಇದು ಮಾಡ್ತಾರಲ್ಲ. ಶನಿವಾರ ಭಾನುವಾರ ಆಯ್ತು ಅಂದ್ಬಿಟ್ರೆ ನಮ್ಮೂರು ನಮ್ಮ ಮನೆ ಸಿನಿಮಾ ಟೆಂಟ್ ಆಗೋಯ್ತದಲ್ಲ. ಆಮೇಲೆ ಎಲ್ಲರಿಗೂ ಟಿವಿ ನೋಡೋರಿಗೆ 2 ರೂಪಾಯಿ. ನೀವು ಬಂದು ನೋಡ್ಬೇಕು ಅಂದ್ರೆ 2 ರೂಪಾಯಿಗೆ ಬಂದು ಕೊಟ್ಬಿಟ್ಟು ನೋಡ್ಬೇಕೈತೆ. ಕರೆಂಟ್ ಬಿಲ್ ಏನು ಸುಮ್ಮನೆ ಬರಲ್ಲ. ಇಮೇಲೆ ಟಿಕೆಟ್ ಸಿಸ್ಟಮ್ ಮಾಡ್ಬಿಡ್ತೀನಿ, ಬಾಗ್ಲೆಲ್ಲ ಕುತ್ಕೊಬಿಡ್ತೀನಿ. ಯಾರು ಒಳಗೆ ಬರ್ತಾರೋ ಅವರೆಲ್ಲ ಟಿಕೆಟ್ ತಗೊಂಡು ಒಳಗೆ ಬರಬೇಕು ಆಯ್ತಾ? ಇದು ಯಾಕಪ್ಪ ಪಟೇಲಪ್ಪ ಹಿಂಗಂತೀಯಲ್ಲ?
ಊರ್ ಪಟೇಲಪ್ಪನಾಗಿ ಏನೋ ಜನ ನಿಮ್ಮ ಮನೆ ಇರಕ್ಕೆ ಬಂದು ನೋಡ್ಕೊಂಡು ಹೋಗ್ತೀವಿ ಅದಕ್ಕೆ ದುಡ್ಡು ಕೊಡು ಅಂದ್ರೆ ಅದಪ್ಪ. ಅಲ್ಲ ಕಣ್ಕೊಳಕ ಶನಿವಾರ ಭಾನುವಾರ ಆಯ್ತು ಅಂದ್ರೆ ಮನೆ ಒಳಗೆ ನಮ್ಗೆ ಒಡ್ಡಾಡಕ್ಕೆ ಜಾಗ ಇರಲ್ಲ, ಅಷ್ಟು ಜನ ಬಂದು ತುಂಬ್ಕೋತಾರೆ. ಈಗ ನೀವು 5 ಜನ ಇದ್ದೀರಾ, ಇನ್ನೊಂದು 20 ನಿಮಿಷ ನೋಡು ಮನೆ ಒಳಗೆ ಹಂಗೆ ಕಾಲಿಕ್ಕಕ್ಕೆ ಜಾಗ ಇರಲ್ಲ, ಒಡ್ಡಾಡಕ್ ಜಾಗ ಇರಲ್ಲ, ಹಂಗೆ ತುಂಬ್ಕೊಬಿಡ್ತಾರೆ. ಏನ್ ಮಾಡ್ಬೇಕು ಹೇಳಿ ನಾವೇ? ಏನೋ ನೀವಿರೋ ಉಳ್ಳೋರು ಟಿವಿ ತಂದು ಮಡಗಿದ್ದೀವಿ ಅಂತ ಬರ್ತೀವಿ ಅದಕ್ಕಿಂಗ್ ಅಂದ್ರೆ ಅದದಪ್ಪ. ಅಲ್ಲ ಕಣಮ್ಮ, ನಾವು ನೋಡ್ಬೇಕು ಅಂತ ತಂದು ಮಾಡಿಕೊಂಡಿರ್ತೀವಿ, ನೀವೆಲ್ಲ ಬಂದು ತುಂಬ್ಕೊಂಡ್ರಿ ಹಂಗೆ ಹೇಳು. ನಾವೇನು ಹೊಸ್ದಾಗ್ ನೋಡವಪ್ಪ, ನೀನ್ ನೋಡದ್ನೆ ನಾವು ನೋಡ್ತೀವಿ ಎಲ್ಲ ಒಂದ್ ಮುಲ್ಲ ಕುತ್ಕೊಂಡು. ಅಯ್ಯೋ ನಿಮ್ಗೆ ಹೇಳಕ್ಕಾಗಲ್ಲ ಕಣ್ರಮ್ಮ, ನೋಡ್ರಿ ಅತ್ತಾಗಿ ಆಗ್ಬಿಡ್ಸತಿ ಸೌತೆತ್ ಮಗಳೇ. ಮನೇಲಿ ಕೆಲಸ ಮಾಡಿ ಅಂತಂದ್ರೆ 4 ಗಂಟೆ ಮುಂದೆ ಬಂದವಳೆ ಟಿವಿ ನೋಡಕ್ಕಿಲ್ಲಿ. ಟಿವಿ ಕೊಟ್ಟದೇನೆ ಎಲ್ಲನೂ ಉಣ್ಣ ಕನ ಕೊಟ್ಟದೇನೆ ಟಿವಿ. ಇವ್ರ ಮನೆ ತಂದು ಮಡಿಕೊಂಡಿರೋದಕ್ಕೂ ಊರ್ ಜನನೇ ಹಾಳು ಮಾಡ್ತಾರೆ ತಂದು ಮಡಿಕೊಂಡು. ಯಾಕೆ ಬಂದಿದ್ದಿಲ್ಲ ನೀನು? 4 ಗಂಟೆ ಮುಂದಾಗೆ ಬಂದವಳು ನೋಡು ಟಿವಿ ನೋಡಕ್ಕೆ. ಕಂತ್ರಿ ಮುಂಡೆ ಎಂದ್ರೆ ಮನೇಲಿ ಕೆಲಸ ಮಾಡೋಣ ಅಂದೆಯಾ, ಇಲ್ಲಿ ಬಂದು ಕೂತವಳೆ ಟಿವಿ ನೋಡ್ಕೊಳಕ್ಕೆ. ಬರ ನಡಿಯ ಮನೆ ತಕ್ಕೆ ನಿನಗೆ ಮಾಡ್ಕೊಡ್ತೀನಿ. ಅತ್ತೆ ಸುಮ್ಮನಿರುತ್ತೆ, ಎಲ್ಲ ಜನ ಟಿವಿ ನೋಡ್ಬೇಕು, ಯಾಕತ್ತೆ ಹಿಂಗ್ ಆಡ್ತಿದ್ಯಲ್ಲ, ಬತ್ತಿ ನಡಿಯತ್ತೆ. ಏನೇ ಬರೋದು ಎದ್ ನಡಿಯಕ್ಕ ಕಂತ್ರಿಲ್ಲ ಹುಡಿ. ನೋಡಿ ಹೆಂಗ್ ಬಂದ್ ಕೂತಾಳೆ ಟಿವಿ ನೋಡಕ್ಕೆ. ನಡಿ ಕೆಲಸ ಮಾಡೋಣ, ಮನೆ ತವ ಬದುಕೇನು ಬಾಳೆನ ಅನ್ನೋದು ನೋಡ್ದೆಯಾ, ಟಿವಿ ನೋಡಕ್ ಬಂದ್ ಕುತ್ಕೊಂಡವಳೆ. ಇದೇ ಕತ್ಕೊಳ್ಳೆ ಬುದ್ಧಿಯಾ, ಏನೋ ಸಾತಿ ಹೇಳ್ಕೊಟ್ಲೆ ನಿನ್ಗೆ ಹಿಂಗ್ ಮಾಡು ಅಂತ. ಹೆಚ್ಕೊಬಿಟ್ಟಿದಿ ಕಣೆ ನೀನ್ ಇವಾಗ. ಅಮ್ಮ ಇದ್ಯಾಕೆ ಅವಳು ಹೇಳ್ಕೊಟ್ಲು ಅಂತಿಲ್ಲ, ನೀನ್ ಸೊಸೆ ಕರ್ಕೊಂಡೋಗ್ಬೇಕು ಅಂದ್ರೆ ಕರ್ಕೊಂಡೋಗು, ನಮ್ಮನೆ ಎಳಿಬೇಡ ನೀನು. ಯಾಕ್ಲೆ ಕುಂಬಳಕಾಯಿ ಕಳ್ಳ ಅಂತ ಜಗ್ಲಿ ಮುಟ್ಟು ಮಾಡ್ಕೋತಿಯಲ್ಲ, ಕದ್ದಿದ್ದಿಲ್ಲ ನೀನು, ಕರ್ಕ ಬಂದಿದ್ದೆ ನನ್ನ ಸೊಸೆನ ನೀನು. ಅಲ್ಲ ಕೆಲಸ ಮಾಡ್ತಿದ್ದ ಹುಡುಗಿನ ಕರ್ಕ ಬಂದ್ಬಿಟ್ಟು ಈಗೇನೋ ಮಾತಾಡ್ತಾಳೆ. ನನ್ಗೇನ್ ಗೊತ್ತಾಗಲ್ಲ ಅನ್ಕೊಂಡಿದ್ಯೇನ, ಕಣ್ಣೊಳಗೆ ಮಾತಾಡ್ಕೊಂಡು ಕರ್ಕೊಂಡ್ ಬಂದ್ಲು. ಕೆಲಸ ಮಾಡ್ತಿದ್ದ ಹುಡುಗಿನ ಈಗ ಮಾತಾಡ್ತಾಳೆ, ಇವಳು ಗೊತ್ತಾಗದ್ ಬೇಡ್ವೆ ಗರ್ತಿಗೆ. ಸರಿ ಮನೆ ಒಳಗೆ ಕೆಲಸ ಏನು, ನಮ್ಮ ಬಾಳೇನು ನಮ್ಮ ಬದುಕೇನು ಅಂದೆಯಾ ಬಂದವಳೆ ಟಿವಿ ನೋಡಕ್ಕೆ. ತಾಯಮ್ಮ ನೀವು ನಿನ್ ಸೊಸೆ ಜಗಳ ಆಡೋದಾದ್ರೆ ಆಸ್ಕೋದ್ ಜಗಳ ಆಡ್ರಿ, ಇದ್ಯಾಕೆ ಹಿಂಗಾಡ್ರಿ ನಮ್ ಟಿವಿ ನೋಡಕ್ ಬಿಡ್ದಂಗೆ. ದಯವಿಟ್ಟು ಅಮ್ಮ ನಮ್ಮನೆ ಒಳಗಡೆ ಜಗಳ ಆಡಬೇಡಿ. ನೀವು ಜಗಳ ಆಡೋದಾದ್ರೆ ಆಚೆ ಕಡೆ ಹೋಗಿ ಜಗಳ ಆಡಿ, ನಾನು ಯಾರನ್ನೂ ಬಂದು ನೋಡಿ ಅಂತ ಹೇಳಿಲ್ಲ, ಅವರೇ ಬಂದು ನೋಡಕ್ ಕೂತಿರೋದು ಸರಿನಾ. ನೀವು ಆಚೆ ಹೋಗಿ ಜಗಳ ಆಡಿ ದಯವಿಟ್ಟು ಪ್ಲೀಸ್. ನೋಡು ನಿನ್ನಿಂದಾಗಿ ಎಂತೆಂತರ ಕೈಲೆಲ್ಲ ನಾನು ಅದಿ ಬಿದ್ದಿಲ್ಲ ಹೋಗೋ ಕೈಲೆಲ್ಲ ಕೇಳಂಗಾಗದೆ. ಎದ್ ನಡೀತಿ ಆಚೆಗೆ, ಇಲ್ಲ ಅಂದ್ರೆ ತಗೊಳಕ ಕಸಿನ್ ಬರ್ಕೇನ. ಅಯ್ಯೋ ಆಯ್ತು ನಡಿಯತ್ತೆ ಬತ್ತೀನಿ. ಇಷ್ಟು ಜನದ ಮುಂದೆ ಹೆಂಗ್ ಬೈತಾ ಇದ್ದೀನಿ ನೋಡು ಮತ್ತೆ ನೀನು. ನಡಿ ನೀನು. ಅಲ್ಲ ಏನೋ ನಿಜ ಟಿವಿ ನೋಡಕ್ ಬಂದಿದ್ಕೆ ಹಿಂಗಾಡ್ತಾ ಇದೆಯಲ್ಲ ನೋಡಲಿ. ಅತ್ತಾಗ ಬಿಡ್ತಾಯಕ್ಕ ಏನೋ ಬೇಜಾರಕ್ ಬಂದವಳೆ ನೋಡ್ಕೊಂಡು ಹೋಯ್ತಾಳೆ ತಗೆ. ನೀನ್ ಯಾಕೆ ಹಿಂಗಾಡಿ, ನೀನ್ ಬಂದಿಲ್ಲ ಕಳಿ ನನ್ನ ಮನೆ ವಕ್ತಾನ ಮಾಡಕ್ಕೆ. ನೋಡಿ ಎಷ್ಟು ಮಟ್ ಕೇಳ್ತಾಳೆ. ನಿಜ ಅಂತ ಕೂರಿಸ್ಲಿ ಮತ್ತೆ. ನಿನ್ ಸೊಸೆ ಮಾತ್ರ ಕೆಲಸ ಮಾಡಕ್ ಬಿಟ್ಬಿಟ್ಟು ನೀನ್ ಬಂದಿದ್ದೀನಿ ನೋಡಕ್ಕೆ. ನನ್ ಸೊಸೆ ಬತ್ತಾಳೆ ಇನ್ನೇನು. ಇದ್ಯಾಕೆ ಅಕ್ಕ ಸುಮ್ಮನೆ ಕಾಳಕ ಅಂತ ಹಂಗ್ ಮಾತಾಡ್ತಾ ಇದೆಯಲ್ಲ, ಕರ್ಕೊಂಡೋಗಿ ನಿನ್ ಸೊಸೆನ ನೀನು ಆಚೆಗೆ. ಇಲ್ಲ ಟಿವಿ ನೋಡ್ತಾವಲ್ಲ ನೀನು ಬಂದು ಹಿಂಗ ಆಡೋದು. ಏನೋ ಬಂದದ ಹುಡುಗಿ ನೋಡು, ಹುಡುಗಿ ಬಂದಿರೋದಕ್ಕೆ ಹೆಂಗಾಡೋಳು. ಅಯ್ಯೋ ಗುಡ್ಸಟಿ ಎಷ್ಟು ನೀನು ಮಾತಾಡ್ತಾರದು. ನನ್ನ ಸೊಸೆ ಕರ್ಕೊಂಡಿದ್ದೀನಿ ಕಣ್ಲೆ, ನಿನ್ ಸೊಸೆ ಕರ್ಕೊಂಡಿದ್ದೀನಲ್ಲ ನಾನು. ಅಲ್ಲ ನನ್ನ ಸೊಸೆ ಕರ್ಕೊಂಡು ಹೋಗಿ ಬಂದ್ರೆ ಹಿಂಗ ಆಡ್ತಾಳಲ್ಲ ಇವಳು, ಕಂತ್ರಿಲ್ಲ ಹುಡಿ. ಇವಳಿಗೇನೋ ಮಾಡೋ ಕೆಲಸ ಇಲ್ಲ, ಗಂಡ ಮಕ್ಳಿಲ್ಲ, ಬಂದು ಕೂತಾವಳೆ ಟಿವಿ ನೋಡಕ್ಕೆ. ನನ್ನ ಸೊಸೆ ಹಂಗೆ ಅನ್ಕೊಂಡಿದ್ದಿಲ್ಲ. ಅಯ್ಯೋ ಕಿತ್ತೋದ್ಲ ಹುಡಿ, ನನಗೆ ಗಂಡ ಮಕ್ಳಿಲ್ಲೇ ಕಂಡಿದ್ದಿಲ್ಲ ನೀನು. ಹೆಂಗ್ ಮಾತಾಡ್ತಾಳ ನೋಡು ಕಂತ್ರಿ ಮುಂಡೆ. ಇವಳಗೋಗು ಇವಳೊಂದು ಮಾತಾಡೋದು ಒಂದೇ, ಹಂಗೆ ಇರೋದು ಒಂದೇ. ಹೋಗು ಕಿತ್ತೋದ್ ಮುಂಡೆ. ಅವ್ವಾ ನನ್ನ ಕಿತ್ತೋದ್ ಮುಂಡೆ ಅಂತ ಇದೆಯಾ, ನಿನಗೆ ಮಾಡ್ಕೊಡ್ತೀನಿ ಇರ್ಲಿ. ನೋಡ್ರಪ್ಪ ಮನೆ ಕೆಲಸ ಮಾಡೋದು ಬಿಟ್ಬಿಟ್ಟು ಟಿವಿ ನೋಡ್ಕೊಂಡು ಕುತ್ಕೊಂಡವಳು ನನ್ನ ಸೊಸೆ. ನೀವು ಹೇಳಿ ಸರಿನೇ. ಈ ಕಥೆ ಏನಾದ್ರು ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.